ಈ ಲೆಫ್ಟ್ ಟು ರೈಟ್ ಡಿಬೇಟ್ಗಳನ್ನು ಹೆಂಗೆ ನೋಡ್ತೀರಿ? ನನಗೆ ನೀವು ಯಾವುದಾದ್ರೂ ಒಂದು ಕಡೆ ಸ್ವಲ್ಪ ಒಲವು ಲೀನಿಯನ್ಸ್ ಹಾಗೇನಾರು ಇದೆಯಾ? ಇಲ್ಲ. ನನಗೆ ಯಾವಾಗಲಾದರೂ ಒಬ್ಬ ತುಂಬ ಲೆಫ್ಟಿಸ್ಟ್ ಆದರೆ ನನಗೆ ಅವನ ಹತ್ರ ರೈಟಿಸ್ಟ್ ಥರ ಮಾತಾಡಬೇಕು ಅಂತ ಅನಿಸುತ್ತೆ. ಮಾತಾಡ್ಬಿಟ್ಟು ಇದನ್ನು ನೀವು ಹೇಗೆ ಟ್ಯಾಕಲ್ ಮಾಡ್ತೀರಿ ಅಂತ ಕೇಳಬೇಕು ಅಂತ ಅನಿಸುತ್ತೆ. ಎಸ್. ಈಗ ವಯಸ್ಸ ವರ್ಷ ಯಾರೋ ಒಬ್ಬ ತುಂಬ ರೈಟಿಸ್ಟ್ ಆದರೆ ಲೆಫ್ಟಿಸ್ಟ್ ಥರ ಮಾತಾಡಿ ಒಬ್ಬ ಲೆಫ್ಟಿಸ್ಟ್ ಅಂತ ಇಟ್ಕೊಳ್ಳಿ, ಅವನನ್ನು ಆಯ್ತಪ್ಪ ಪರಮಹಂಸರು ನಿಮ್ಗೆ ಅಪ್ರಾಮಾಣಿಕ ಅಂತ ಅನಿಸುತ್ತಾ? ಪರಮಹಂಸರ ವಿಚಾರಗಳೆಲ್ಲವೂ ಆಸ್ತಿಕತ್ವದಿಂದನೇ ಆರಂಭ ಆಗೋದಪ್ಪ. ಅದೊಂದು ವ್ಯಕ್ತಿತ್ವವನ್ನು ನೀವು ಕುಡ್ ಯು ಪ್ಲೀಸ್ ಜಸ್ಟ್ ಬ್ರಷ್ ಸೈಡ್? ಒಬ್ಬ ಅರವಿಂದನ ತೆಗೆದಿಟ್ಬಿಡ್ತೀರಾ, ವಾಲ್ಮೀಕಿಯನ್ನು ತೆಗೆದುಹಾಕ್ಬಿಡ್ತೀರಾ? ಏನು ಮಾಡ್ತೀರಿ ನೀವು ಆವಾಗ ಅಂತ ಕೇಳ್ತೀನಿ. ಯಾರಾದರೂ ಒಬ್ಬ ಭಾಳ ಸನಾತನಿ ರೈಟಿಸ್ಟು ಎಲ್ಲ ನಮ್ಮಲ್ಲಿ ಮುಂಚೆನೇ ಇತ್ತು ರೀ, ನಮ್ಮ ದೇಶ ಅದ್ಭುತವಾದದ್ದು ಅಂತ ಏನಾದ್ರು ಹೇಳುವಾಗ ಅವ್ರಿಗೂ ನಾನು ಈ ಪ್ರಶ್ನೆ ಕೇಳ್ತೀನಿ, ಕಾರಂತರನ್ನ ಕುವೆಂಪುನ ಹೇಗೆ ಅರ್ಥ ಮಾಡ್ಕೊತೀರಿ ನೀವು? ಅವ್ರು ಬೇಜವಾಬ್ದಾರಿಯಾಗಿ ಮಾತಾಡಿದ್ದಾರೆ ಅಂತ ಅನ್ನಿಸ್ತದ ನಿಮಗೆ? ಕುವೆಂಪು ಕಾರಂತರದೊಂದು ಬಹಳ ಒಳ್ಳೆಯ ಪ್ರಬಂಧ ಇದೆ, ನಮ್ಮ ಅಳತೆಯನ್ನು ಮೀರಲಾರದ ದೇವರು ಅಂತ. ನಮ್ಮ ಅಳತೆಯನ್ನು ಮೀರಲಾರದ ದೇವರು ದೇವರು. ಅವ್ರೇನು ಹೇಳ್ತಾರೆ ಅಂದರೆ, ನಾವು ಸಮುದ್ರ ಅನ್ನುವಾಗ ದೊಡ್ಡ ಸಮುದ್ರ ಅಂತೀವಿ, ನನ್ನ ಕೈಲಿ ತೋರ್ಸೋಕ್ಕಾಗೋದು ಇಷ್ಟೇ ಸಮುದ್ರನ. ನೀವು ಹಿಂಗಂದಾಗ ನೋಡಿದವನು ಸಮುದ್ರದ ಅಳತೆ ಏನೋ ಗೊತ್ತಾಗಲ್ಲ.